ಪ್ರತಿಭಟನೆ ಮಾಡಬೇಕು, ಆದರೆ ಪೊಲೀಸರ ಕೈಗೆ ಸಿಕ್ಕಾಕೊಳ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಟಾಟಾ ಏಸ್ ಹತ್ತುಬಿಟ್ಟಿದ್ದಾರೆ ಬಿಜೆಪಿ ನಾಯಕರು. ಈಗ ಇವರು ಜಪಾನ್ ಮೂಲದ್ದೋ ಜರ್ಮನಿ ಮೂಲದ್ದೋ ಕಾರ್ ಹತ್ಕೊಂಡು ಬಂದುಬಿಟ್ರೆ ಗೊತ್ತಾಗ್ಬಿಡುತ್ತೆ, ಇಂಥ ಕಡೆ ಇಂಥ ಕಾರು ಇಂಥ ಕಾರ್ ನಂಬರಲ್ಲಿ ಅಶೋಕ್ ಬರ್ತಾ ಇದ್ದಾರೆ, ಅಶ್ವಥ್ ನಾರಾಯಣ್ ಬರ್ತಾ ಇದ್ದಾರೆ, ರವಿ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೇನು ಮಾಡಿದ್ದಾರೆ ಇವರು, ಮುಡಾ ಅಕ್ರಮದ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಟಾಟಾ ಏಸ್ ಹತ್ಕೊಂಡು ಬಂದುಬಿಟ್ಟಿದ್ದಾರೆ. ಪೊಲೀಸರ ಕಣ್ಣು ತಪ್ಪಿಸ್ಕೊಂಡು ಈ ಥರ ಪ್ರಯಾಣ ಬೆಳೆಸ್ತಾ ಇದ್ರು ಮೈಸೂರಿನ ಕಡೆಗೆ. ಯಾರು ಅಶೋಕ್ ಅವರಿದ್ದಾರೆ, ಅದರಲ್ಲಿ ಅಶ್ವಥ್ ನಾರಾಯಣ್ ಅವರು ಕೂಡ ಇದ್ದಾರೆ. ಹೇಗಾದರೂ ಮಾಡಿ ಸರಿ, ನಾವು ಪೊಲೀಸರ ಕೈಗೆ ಸಿಕ್ಕಾಕೊಳ್ಬಾರ್ದು, ಪ್ರತಿಭಟನೆ ಅಂತೂ ಯಶಸ್ವಿ ಆಗಬೇಕು ಅಂತ ಪೊಲೀಸರ ಕಣ್ಣು ತಪ್ಪಿಸಿ ಅಶೋಕ್ ಅಶ್ವಥ್ ನಾರಾಯಣ್ ಬಂದಿದ್ದಾರೆ. ಪೊಲೀಸರು ವಶಕ್ಕೆ ಪಡ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೇ ಗೂಡ್ಸ್ ಆಟೋ ಹತ್ತಿರೋದು ಇವರು. ನೋಡಿ, ಎಲ್ಲರೂ ಆ ಒಂದು ಟಾಟಾ ಏಸಿಂದ ಕೆಳಗಡೆ ಇಳಿತಾ ಇದ್ದಾರೆ. ಇದೀಗ ಪ್ರತಿಭಟನೆ ಮಾಡಬೇಕು, ಪೊಲೀಸರ ಕಣ್ಣಿಗೆ ಬಿದ್ದರೆ ನಮ್ಮನ್ನು ಹಿಡ್ಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಈ ಥರ ವಿನೂತನವಾಗಿ ಇವರು ಬೇರೆ ಒಂದು ಗೂಡ್ಸ್ ಆಟೋ ಹತ್ಕೊಂಡು ಬಂದಿದ್ದಾರೆ.